ನಂಬಿ ಕೆಟ್ಟವರಿಲ್ಲವೋ ಅಂತ ದಾಸರು ಹಾಡಿದರು. ಗುಂಡಪ್ಪನವರಂತೂ ಇನ್ನೂ ಚಂದ ಹೇಳಿಬಿಟ್ರು. ನಂಬದಿರ್ದನು ತಂದೆ, ನಂಬಿದನು ಪ್ರಹ್ಲಾದ, ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು, ಸಿಂಬಳದಿ ನೊಣನೇನು ಮಂಕುತಿಮ್ಮ ಅಂತ. ನಂಬಿದರೆ ಪೂರ್ತಿ ನಂಬಬೇಕು, ಇದ್ರೆ ಪೂರ್ತಿ ನಂಬಲ್ಲ ಅನ್ಬೇಕು. ನಂಬದಿರ್ದನು ತಂದೆ, ಹಿರಣ್ಯಕಶಿಪು ನಂಬಲೇ ಇಲ್ಲ, ದೇವರಿದ್ದಾನೆ ಅಂತ ನಂಬಲಿಲ್ಲ, ನಾನೇ ದೇವರು ಅಂದ್ಕೊಂಡಿದ್ದ ಅವನು. ಗಟ್ಟಿಯಾಗಿ ನಂಬ್ಕೊಂಡಿದ್ದ ದೇವರಿಲ್ಲ ಅಂತ. ನಂಬಿದನು ಪ್ರಹ್ಲಾದ, ಅವನ ಮಗ ಅಪ್ಪ ಎಷ್ಟು ಗಟ್ಟಿಯಾಗಿ ದೇವರಿಲ್ಲ ಅಂತ ನಂಬಿದ್ನೋ ಅಷ್ಟೇ ಗಟ್ಟಿಯಾಗಿ ಭಗವಂತ ಇದ್ದಾನೆ ಅಂತ ನಂಬಿದವನು ಪ್ರಹ್ಲಾದ. ಇಬ್ಬರಿಗೇನಾಯಿತು? ಕಂಬದಿನೋ ಬಿಂಬದಿನೋ ಮೋಕ್ಷ ಅವರಿಂಗಾಯಿತು. ಕಂಬದಿಂದ ಬಂದು ಹಿರಣ್ಯಕಶಿಪುಗೆ ದರ್ಶನ ಕೊಟ್ಟ ಭಗವಂತ ಸಾಕ್ಷಾತ್ ರೂಪಿನಿಂದ ಪ್ರಹ್ಲಾದನ ದರ್ಶನ ಕೊಟ್ಟ. ಇಬ್ಬರಿಗೂ ದರ್ಶನ ಆಯಿತು. ನಮ್ಮ ಹಣೆ ಬಾರ ಏನು? ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ನಂಬ್ತೀಯ ನಂಬಲ್ಲ. ಒಳ್ಳೇದಾದಾಗ ದೇವರಿದ್ದಾನೆ ಅನ್ನೋದು, ತೊಂದರೆ ಆದ ತಕ್ಷಣ ದೇವರಿಗೆ ಕಣ್ಣಿಲ್ಲ ಮೂಗಿಲ್ಲ, ಅವನು ದೇವರೇ ಇಲ್ಲ ಅಂತ ಅನ್ನೋದು. ನಂಬಿಯೂ ನಂಬದಿರುವ ಇಬ್ಬಂದಿ ನೀನು. ಅವರಿಗೆಲ್ಲ ಚೆನ್ನಾಗಾಯ್ತಪ್ಪ, ನೀನು ಹೇಗಿದ್ದೀಯ ಅಂದರೆ ಸಿಂಬಳದಿ ನೊಣ ನೀನು ಮಂಕುತಿಮ್ಮ. ಅಂಟಿದ್ನಲ್ಲಿ ಸಿಕ್ಕಾಕೊಂಡಂಥ ಒಂದು ನೊಣ ಹಾರ್ತದೆ, ಪಟಪಟ ರೆಕ್ಕೆ ಪಡ್ಕೊಳ್ತದೆ, ಅಲ್ಲೇ ಇರ್ತದೆ, ಎಲ್ಲೂ ಹೋಗಲ್ಲ. ಈ ನಂಬಿಕೆ ಅಂದ್ಕೊಂಡಾಗ ನನಗೊಂದು ಭಾಗವತದ ಕಥೆ ನೆನಪಾಗ್ತದೆ. ಅದ್ಭುತ ಕಥೆ ಅದು. ಒಂದು ಹಳ್ಳಿ, ಅಲ್ಲೊಬ್ಬರು ಪುರೋಹಿತರು, ಪಂಡಿತರು, ದಿನ ಸಾಯಂಕಾಲ ಪ್ರವಚನ ಮಾಡೋರು. ಸಾಕಷ್ಟು ಜನ ಬಂದು ಕೂಡ್ತಿದ್ರು, ಸುತ್ತಮುತ್ತಲ ಹಳ್ಳಿಯಿಂದ ಜನ ಬಂದು ಕೂಡೋರು, ಅದ್ಭುತ ಪಾಠ ಮಾಡೋರು, ಹರಿಕತೆ ಹೇಳೋರು. ಅಲ್ಲಿ ಹೇಳಿದ್ರಂತೆ, ನಂಬಬೇಕು ದೇವ್ರನ್ನ, ನಂಬಿದರೆ ಏನು ಬೇಕಾದರೂ ಆಗ್ತದೆ ಅಂತ ಹೇಳಿದರು. ಆ ಹಳ್ಳಿ ಪರಿಸ್ಥಿತಿ ಹೇಗೆ ಅಂದರೆ, ನದಿ ಆ ಹಳ್ಳಿಯನ್ನು ಸುತ್ತುವರೆದು ಬಿಡ್ತದೆ. ಮಳೆ ಬಂದಾಗ, ಮಳೆಗಾಲ ಬಂದಾಗ ಸುತ್ತು ಬಿಡ್ತದೆ. ಈ ಹಳ್ಳಿ ನಡುಗಡ್ಡೆ ಆದಂಗೆ ಆಗಿಬಿಡ್ತದೆ. ಆ ನದಿ ನೀರು ಇಳಿಯೋ ತನಕನೂ ಸೇತುವೆ ಬಳಸೋಕ್ಕಾಗಲ್ಲ. ಒಂದು 4-5 ದಿವಸ ಹೊರಗಿನ ಸಾಮಾನು ಏನೂ ಬರಲ್ಲ. ಹಾಗಾಯಿತು. ಮಳೆಗಾಲ ಜೋರಾಗಿ ಬಂತು, ಹಳ್ಳಿ ನಡುಗಡ್ಡೆ ಆದಂಗೆ ಆಯಿತು. ಪಂಡಿತರಂದರು, ಈ 4-5 ದಿವಸ ನಮಗೆ ಹಾಲು ಮೊಸರು ಸಿಗಲ್ಲ, ಹಾಗೆ ಬದುಕಬೇಕು ಅಂದ್ಕೊಂಡ್ರು. ಆದ್ರೆ ಆಶ್ಚರ್ಯ, ಹಾಲು ಮಾರೋಳು ಬಂದೇ ಬಿಟ್ಲು. ಇವರಂದ್ರು, ಹೇಗೆ ಬಂದೆ ನೀನು? ನದಿ ಬಹಳ ತುಂಬ ಹರಿತಾ ಇದೆಯಲ್ಲ, ನಾವು ಬರಲ್ಲ ಈಗ, ಹೇಗೆ ಬಂದೆ ನೀನು ಅಂತ. ನಾವೇ ಯಾಕೆ ಬೇಕು ಸರ್ ನನಗೆ ಅನ್ಲಕ್ಕೆ, ಮತ್ತು ಹೇಗೆ ಬಂದೆ ನೀನು? ನೀವೇ ಹೇಳಿದ್ರಲ್ವಾ, ದೇವರಲ್ಲಿ ನಂಬಿಕೆ ಇದ್ದರೆ ದೇವ್ರು ನಂಬಿಕೋ, ಏನು ಬೇಕಾದರೂ ಆಗ್ತದೆ ಅಂದ್ರಿ. ನೋಡೇ ಬಿಡೋಣ, ನಾನೇನು ಮಾಡಿದೆ, ತಲೆ ಮೇಲೆ ಬುಟ್ಟಿಯಲ್ಲಿ ಹಾಲು ಮೊಸರು ಎಲ್ಲ ಇಟ್ಕೊಂಡೆ, ನದಿ ಹತ್ರ ಬಂದೆ, ಕಣ್ಣು ಮುಚ್ಕೊಂಡೆ, ನಾರಾಯಣ ನಾರಾಯಣ ಅಂದ್ಕೊಂಡು ನಂಬಟ್ಟೆ ನೀರು ಮೇಲೆ ನಡ್ಕೊಂಡು ಅಂತ. ಇವರಂದ್ರು, ಎಲ್ಲ ಇವನ ನೀರು ಮೇಲೆ ನಡ್ಕೊಂಬಂದ್ಯಾ ನೀನು, ಮುಣಗ್ಲಿಲ್ವಾ? ಅದೇ ಮುಣಗ್ತಾರೆ ಸ್ವಾಮಿ, ನೀವೇ ಹೇಳಿದ್ರಲ್ವಾ ನಂಬಿಕೆ ಇದ್ರೆ ಏನೂ ಆಗ್ತದೆ ಅಂತ. ಈಗ ವಾಪಸ್ ಹಂಗೆ ಹೋಗ್ತೀಯ ನೀನು? ಹಂಗೆ ಹೋಗ್ತೀನಿ ವಾಪಸ್ಸು, ಅಲ್ಲಿ ಹೋಗ್ತೀನಿ, ನಾರಾಯಣ ನಾರಾಯಣ ಅಂದ್ಕೊಂಡು ನೀರು ಮೇಲೆ ನಡ್ಕೊಂಡು ಹೋಗ್ತೀನಿ ಅಂದ್ಲು. ನಾನು ಬರ್ತೇನೆ ಇರು ನಿನ್ನ ಜೊತೆಗೆ ಅಂದರು ಪಂಡಿತರು. ಇವರು ಹೋದ್ರಂತ ಆಕೆ ಜೊತೆಗೆ. ಹೋಗ್ಬಿಟ್ಟು ಆಕೆ ಕಣ್ಣು ಮುಚ್ಕೊಂಡ್ಲು, ತಲೆ ಮೇಲೆ ಬುಟ್ಟಿ ಇಟ್ಕೊಂಡ್ಲು, ಶ್ರದ್ಧೆಯಿಂದ ನಾರಾಯಣ ನಾರಾಯಣ ಅಂದ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ಲು ನೀರ ಮೇಲೆ. ಇವರಂದ್ರು, ನಾನು ಹೇಳಿಕೊಟ್ಟು ವಿದ್ಯೆ ಇದು. ಆಕೆ ಆರಾಮಾಗಿ ನೀರ ಮೇಲೆ ಹೋಗ್ತಾಳೆ, ನಾನು ನೋಡ್ಬೇಕಾಗಾದ್ರೆ, ನಾನು ಹೇಳಿದ್ದಾನೆ ಅದು ಅಂತ ಹೇಳಿ ನಾರಾಯಣ ಅಂದರು. ಗುಳುಕ್ಕಂದು ಮುಳುಗಿದ್ರು, ತೇಲ್ಕೊಂಡು ಹೋದರು ಆ ಕಡೆ. ಇವ್ರು ಯಾಕೆ ಮುಳುಗಿ ಹೋದರು? ಇವ್ರಿಗೆ ಹೇಳೋದ್ರಲ್ಲಿ ನಂಬಿಕೆ ಇದೆ, ಹೊರತಾಗಿ ದೇವ್ರ ಮೇಲೆ ನಂಬಿಕೆ ಇಲ್ಲ. ಆಕೆಗೆ ದೇವ್ರ ಮೇಲೆ ನಂಬಿಕೆ ಇದೆ. ನಾರಾಯಣ ಅನ್ನೋ ಪದದಲ್ಲಿ ಆಕೆಗೆ ನಂಬಿಕೆ ಅಲ್ಲ, ನಾರಾಯಣನ ಮೇಲೆ ನಂಬಿಕೆ ಇದೆ. ಇವರು ವರ್ಣನೆ ಮಾಡೋದ್ರಲ್ಲಿ ಅಷ್ಟೇ ನಂಬಿಕೆ. ಅದಕ್ಕೆ ಗುಂಡಪ್ಪ ಹೇಳಿದ್ದು ಭಾಳ ಚೆನ್ನಾಗಿ, ನಂಬಿದರೆ ಪೂರ್ತಿ ನಂಬಿ ಕೆಟ್ಟವರು ಯಾರೂ ಇಲ್ಲ. ನನ್ನ ನಂಬಿಕೆ ಎಷ್ಟು ಗಟ್ಟಿಯಾಗಿರಬೇಕು ಅಂದರೆ, ಅಸಾಧ್ಯವಾದದ್ದನ್ನು ಸಾಧ್ಯ ಮಾಡುತ್ತೆ ನಂಬಿಕೆ. ಏನೂ ಆಗದೇ ಇರುವಂಥ ಹತಾಶ ಪರಿಸ್ಥಿತಿಯಲ್ಲಿ ನಂಬಿಕೆ ನಿಮಗೆ ಆತ್ಮವಿಶ್ವಾಸವನ್ನು ತುಂಬಿ ಅದ್ಭುತ ಕೆಲಸ ಮಾಡ್ತದೆ. ನಾವು ಸಾಕಷ್ಟು ಜನ ನೋಡಿದ್ದೀವಿ, ನನಗೆ ಆಗೋಲ್ಲ ಕೆಲಸ ಅಂತ ಕೂತಾಗ ಯಾರು ಹೇಳ್ತಾರೆ, ನಿನ್ಗೆ ಆಗುತ್ತೋ, ನಿನ್ನ ಭವಿಷ್ಯದಲ್ಲಿ ಇದೆ, ಇದು ಭವಿಷ್ಯ ಮುಖ್ಯ ಅಲ್ಲ, ಅದು ನಿನ್ನ ಭವಿಷ್ಯದಲ್ಲಿದೆ, ನಿನಗಾಗತ್ತೆ ಅಂದಾಗ, ಹೌದಾ ಆಗತ್ತೆ, ಹಾಗಾದರೆ ನಂಬಿಕೊಂಡ್ರೆ ಶಕ್ತಿ ಬರ್ತದೆ, ನಂಬ್ಕೊಳ್ಳೋದೇ ಹೋದರೆ ಯಾವ ಶಕ್ತಿಯೂ ಬರೋಲ್ಲ. ಆದ್ದರಿಂದ ಭಾಗವತದ ಕಥೆ ನನಗೆ ಭಾಳ ಮುಖ್ಯವಾದ ಹೇಳೋದಂದರೆ, ನಂಬಿಕೆ ಇದೆ ಅಂತ ತೋರ್ಸೋಕೆ ಹೋಗಬೇಡಿ, ನಂಬಿ ಬದುಕಿದಾಗ ಜೀವನ ಸ್ವಲ್ಪ ಹಗರ ಆಗ್ತದೆ.